ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಅಂದರೆ ಅದು ಬಿಸಿಸಿಐ. ಇದರ ವಾರ್ಷಿಕ ಆದಾಯ ಸಾವಿರಾರು ಕೋಟಿ. ಎಲ್ಲ ಕ್ರಿಕೆಟ್ ಮಂಡಳಿಯ ಆದಾಯ ಸೇರಿಸಿದ್ರೂ ಬಿಸಿಸಿಐ ಆದಾಯದ ಅರ್ಧದಷ್ಟು ಬರಲ್ಲ. ಈ ಬಿಸಿಸಿಐಗೆ 2008ರಲ್ಲಿ ಒಂದು ದೊಡ್ಡ ಚಿನ್ನದ ಮೊಟ್ಟೆ ಇಡುವ ಕೋಳಿ ಸಿಗುತ್ತೆ. ಅಲ್ಲಿಂದ ಬಿಸಿಸಿಐಗೆ ಹಣದ ಹೊಳೆಯೇ ಹರಿಯುತ್ತೆ. ಅದೇ IPL. ಈಗ ಈ IPLನಿಂದಲೇ ಬಿಸಿಸಿಐ ವರ್ಷಕ್ಕೆ ಸಾವಿರಾರು ಕೋಟಿಯ ಆದಾಯವನ್ನು ಪಡಿತಾ ಇದೆ. ಅಲ್ಲ, ಬಡ್ಡಿನೇ ಸಾವಿರಾರು ಕೋಟಿ ರೂಪಾಯಿಯನ್ನು ಪಡಿತಾ ಇದೆ. ಹಾಗಿದ್ರೆ ವರ್ಷಕ್ಕೆ ಬಿಸಿಸಿಐನ ಆದಾಯ ಎಷ್ಟು? ವರ್ಷಕ್ಕೆ ಬಿಸಿಸಿಐಗೆ ಎಷ್ಟು ಸಾವಿರ ಕೋಟಿ ರೂಪಾಯಿ ಬಡ್ಡಿ ಬರುತ್ತೆ? ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ನೀರಿನಂತೆ ಬಿಸಿಸಿಐಗೆ ಹಣ ಹರಿದು ಬರ್ತಾ ಇದೆ. ಬಿಸಿಸಿಐ ಮುಟ್ಟಿದೆಲ್ಲ ಚಿನ್ನ ಎನ್ನುವಂತಾಗಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಬಡ್ಡಿನೇ ಸಾವಿರಾರು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಹರಿದು ಬರ್ತಾ ಇದೆ. ಅಂದರೆ ಲೆಕ್ಕ ಹಾಕಿ ಬಿಸಿಸಿಐ ಬಳಿ ಎಷ್ಟು ದುಡ್ಡಿದೆ ಅನ್ನೋದನ್ನ ಈ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಬಿಸಿಸಿಐ ಆರ್ಥಿಕ ವರ್ಷ 2023-24ರಲ್ಲಿ ಭರ್ಜರಿ ಆದಾಯ ಗಳಿಸಿದ್ದು ಒಟ್ಟು 9,741.7 ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ. ಇದಕ್ಕೆ IPL ಚಿನ್ನದ ಮೊಟ್ಟೆ ಇಡೋ ಕೋಳಿಯಾಗಿದೆ. IPLನಿಂದಲೇ 5,761 ಕೋಟಿ ರೂಪಾಯಿ ಆದಾಯ ಬಂದಿದೆ. IPL ಜನಪ್ರಿಯತೆಯಿಂದಲೇ ಬಿಸಿಸಿಐ ಖಜಾನೆ ತುಂಬಿದೆ. IPL ಅಲ್ಲದ ಪಂದ್ಯಗಳ ಪ್ರಸಾರ ಹಕ್ಕು ಮಾರಾಟದಿಂದಲೂ 361 ಕೋಟಿ ರೂಪಾಯಿ ಸಿಕ್ಕಿದೆ. ಬಿಸಿಸಿಐ ಬಳಿ 30,000 ಕೋಟಿ ರೂಪಾಯಿ ಮೀಸಲು ಹಣವಿದ್ದು ಅದಕ್ಕೆ ಸಿಗುವ ಬಡ್ಡಿಯೇ 1,000 ಕೋಟಿ ರೂಪಾಯಿ ಆಗಿದೆ. ಬಿಸಿಸಿಐ ಬಳಿ ಇದೆ ಆದಾಯ ದುಪ್ಪಟ್ಟು ಮಾಡೋ ಚಾನ್ಸ್. ಬಿಸಿಸಿಐ ತನಗೆ ಈಗ ಬರ್ತಿರೋ ಆದಾಯವನ್ನ ಡಬಲ್ ಕೂಡ ಮಾಡಬಹುದು. ರಣಜಿ ಟ್ರೋಫಿ, ದುಲೀಪ್ ಟ್ರೋಫಿ, CK ನಾಯ್ಡು ಟ್ರೋಫಿ ಅಂತ ಸಾಂಪ್ರದಾಯಿಕ ಸ್ವರೂಪಗಳನ್ನು ವಾಣಿಜ್ಯೀಕರಣಗೊಳಿಸುವ ಮೂಲಕ IPL ಅನ್ನ ಹೊರತುಪಡಿಸಿದಂತೆ ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದು. ಇದಕ್ಕೆ ಬಿಸಿಸಿಐ ಮುಂದಿನ ದಿನಗಳಲ್ಲಿ ಮುಂದಾಗಬಹುದು. ಸದ್ಯ ಬಿಸಿಸಿಐ ಬಳಿ ಸುಮಾರು 30,000 ಕೋಟಿ ರೂಪಾಯಿ ಮೀಸಲು ಹಣವಿದೆ. ಇದರಿಂದ ವರ್ಷಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಬಡ್ಡಿ ಬರುತ್ತೆ. ಪ್ರಾಯೋಜಕತ್ವ, ಮಾಧ್ಯಮ ಒಪ್ಪಂದಗಳು ಮತ್ತು ಪಂದ್ಯಗಳ ಮೂಲಕ ಬರುವ ಆದಾಯದಿಂದ ಇದು ಪ್ರತಿ ವರ್ಷ 10% 12% ಹೆಚ್ಚಾಗುತ್ತೆ. ಮುಂದೆ ಇದು ಮತ್ತಷ್ಟು ಹೆಚ್ಚಾಗಲಿದೆ. ಬಿಸಿಸಿಐ ಮುಂದೆ ನಡೆಯಲ್ಲ ICC ಆಟ. ಬಿಸಿಸಿಐ ಎಷ್ಟು ಸ್ಟ್ರಾಂಗ್ ಅಂದರೆ ಜಾಗತಿಕ ಕ್ರಿಕೆಟ್ ಸಂಸ್ಥೆಯಾದ ICC ಕೂಡ ಬಿಸಿಸಿಐ ಮುಂದೆ ಬಾಲ ಬಿಚ್ಚಲ್ಲ. ICC ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಫೇಲ್ಯೂರ್ ಆಗಿದೆ. ಹೀಗಾಗಿ ICCಯು ಬಿಸಿಸಿಐಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತೆ ಅನ್ನೋ ಮಾತು ಕೂಡ ಕೇಳಿಬರುತ್ತೆ. ಈ ಬಗ್ಗೆ ವಿವಿಧ ಕ್ರಿಕೆಟ್ ಮಂಡಳಿಗಳು ಕೂಡ ಅಸಮಾಧಾನ ಹೊರಹಾಕಿದ್ದು ಉಂಟು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಹೆಚ್ಚು ಉರಿ. ಪಾಕ್ ಕ್ರಿಕೆಟ್ ಮಂಡಳಿ ಮತ್ತು ಕೆಲ ಮಾಜಿ ಕ್ರಿಕೆಟ್ ಆಟಗಾರರು ಈ ವಿಚಾರವಾಗಿ ಕಿಡಿಕಾರ್ತಲೇ ಇರ್ತಾರೆ. ಹೀಗಾಗಿ ಬಿಸಿಸಿಐ ಪವರ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಲ್ಲಿ ಯಾರು ಏನೇ ಹೇಳಿದ್ರು, ಏನೇ ಮಾಡಿದ್ರು ಬಿಸಿಸಿಐ ಓಟಕ್ಕೆ ಯಾರೂ ಬ್ರೇಕ್ ಹಾಕೋಕೆ ಆಗಲ್ಲ. ಯಾಕಂದ್ರೆ ಬಿಸಿಸಿಐ ಕ್ರಿಕೆಟ್ ರಾಜನಾಗಿ ಮೆರಿತಾ ಇದೆ. ನಮಸ್ಕಾರ.